ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮದು ಈಗ ತಾನೇ ಕಾಫಿ ಆಯಿತು ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ನಮ್ಮ ವಿಡಿಯೋನ ಪ್ರತಿಯೊಬ್ಬರು ಸಹ ಹಿಟ್ ಮಾಡಿ. ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಬನ್ನಿ ಫ್ರೆಂಡ್ಸ್, ನಮ್ಮನೆಯವ್ರು ಏನೋ ಕೆಲಸ ಮಾಡ್ತಿದ್ದಾರೆ, ಶಿವು ಏನೋ ಕೆಲಸ ಮಾಡ್ತೈತೆ. ಏನು ಮಾಡ್ತಾಯಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಬೆಳಬೆಳಗ್ಗೆ ಇವತ್ತು ಕಾಂಗ್ರೆಸ್ ಗಿಡ ಕೀಳ್ತೈತೆ, ಇಲ್ಲೆಲ್ಲ ಕಿತ್ಬಿಟ್ಟು ಹೋಗೈತೆ ಕಾಂಗ್ರೆಸ್ ಗಿಡನ. ಹಾಗೆಯೇ ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್, ನಮ್ಮದು ಈ ನೇರಳೆ ಗಿಡ ಇದೆಯಲ್ಲ, ನೇರಳೆ ಗಿಡ ಇದೆಯಲ್ಲ, ಅದಕ್ಕೆ ಎಲೆ ಎಲ್ಲ ಹುಳ ತಿಂತೈತೆ. ಇದಕ್ಕೆ ಏನು ಪರಿಹಾರ ಅಂತ ಅಂದ್ಬಿಟ್ಟು ಹೇಳಿ. ಹಾಗೆಯೇ ಬೆಳಗ್ಗೆ ಹೊತ್ತು ಇರೋಲ್ಲ ಹುಳ ಇದರಲ್ಲಿ, ನೈಟ್ ಹೊತ್ತು ಒಂಥರ ಸಗಣಿ ಹುಳ ಬರ್ತಾವಲ್ಲ, ಆ ಥರ ಎಲೆ ಮೇಲೆಲ್ಲ ಕುಂತಿರ್ತವೆ. ಇದಕ್ಕೆ ಏನು ಪರಿಹಾರ ಅಂತ ಗೊತ್ತಿಲ್ಲ. ಈ ಎಲೆಗಳನ್ನೆಲ್ಲ ಹೆಂಗೆ ತಿಂದಾಕಿದ್ದಾವೆ ಅಂತ ಅಂದ್ಬಿಟ್ಟು ನೋಡಿ. ಆಮೇಲೆ ಮುಂದ್ಗಡೆ ತುದಿ ಇರುತ್ತಲ್ಲ ಸುಳಿ, ಅದನ್ನೇ ತಿಂದಾಕ್ತವೆ ನೋಡಿ. ಮುಂದ್ಗಡೆ ಇಲ್ಲಿ ಸುಳಿನೇ ಇಲ್ಲ ನೋಡಿ, ಮುಂದ್ಗಡೆ ಸುಳಿನೇ ತಿಂದಾಕ್ತವೆ. ಕಟ್ ಮಾಡ್ಕೊಂಡು ತಿನ್ಕೋತವೆ. ಮುಂದ್ಗಡೆ ಒಂದರಲ್ಲೂ ಇದೇ ಇಲ್ಲ. ಮುಂದ್ಗಡೆ ಇಲ್ಲಿ ಎಲ್ಲ ನೋಡಿ, ಮುಂದ್ಗಡೆ ತುದಿ ಎಲ್ಲ ತಿನ್ಕೊಂಡೇವೆ. ಏನಂತ ಗೊತ್ತಿಲ್ಲ. ಇದಕ್ಕೆ ಏನಾದ್ರು ಪರಿಹಾರ ಇದ್ರೆ ಹೇಳಿ. ನಮ್ಮ ಗಿಡದಲ್ಲಿ ಔಷಧಿಯಾ ಯಾವತ್ತಿನ ಹೇಳ್ತಾನೆ ಇದೆಯಪ್ಪ ನೀನು, ಅವತ್ತಿಂದ ಹೇಳ್ತಾನೆ ಇದೆಯಾ. ನಮ್ಮ ಅಪ್ಪನ ಕಾಲದಿಂದಲೂ ಹೇಳ್ತಲೇ ಇದೆಯಾ, ಔಷಧಿ ತಂದೊಡಿತೀನಿ ಅಂತವ. ಆದರೆ ಇನ್ನೂ ತಂದು ಹೊಡಿಯೋಕ್ಕಾಗಿಲ್ಲ. ನಿಂಬೆಹಣ್ಣು ಆಲ್ರೆಡಿ ಇನ್ನೊಂದು ಬ್ಯಾಗ್ ಬಂದಿದ್ದಾವೆ. ಯಾವತ್ತು ಕುಯ್ತೀಯಪ್ಪ? ಯಾವತ್ತು ಕುಯ್ತೀವಿ ನಿಂಬೆಹಣ್ಣು? ಗುರುವಾರ. ಅಮ್ಮ ಗುರುವಾರ ಕಿತ್ಕೊಂಬಂದು ಕೊಡಿ ಅಂತಲ್ಲ. ಹಣ್ಣು ಆಗಿದ್ದಾವೆ ಆಲ್ರೆಡಿ. ಇನ್ನೂ ಸಿಗ್ತವೆ, ಇನ್ನೊಂದು 2 ಸಲ ಸಿಗ್ತವೆ ನಾವು ಗಿಡದಲ್ಲಿ. ನೋಡಿ ಎಲ್ಲ ಕಿತ್ತಾಕೋರೆ. ಇನ್ನೊಂದು ಸ್ವಲ್ಪ ದಿನ ಆದರೆ ನಮ್ಮನೆ ಅಷ್ಟು ಉದ್ದನೇ ಆಯ್ತದೆ ಕಾಂಗ್ರೆಸ್ ಗಿಡ. ಇನ್ನು ಬೀಜ ಉದ್ರಿರೆ ಇರುವಾರ ಆಯ್ತದೆ ನೋಡಿ. ನಾನೊಂದಿಲ್ಲಿ ಸೂಜಿ ಮಲ್ಲಿಗೆ ಗಿಡ ಹಾಕಿದ್ದೀನಿ. ಅಲ್ಲೇ ಎಷ್ಟು 1 ವರ್ಷ ಆಯ್ತಲ್ಲ ಈ ಗಿಡ. ಇದೊಂದು ವರ್ಷ ಆಯ್ತಲ್ವ ಸೂಜಿ ಮಲ್ಲಿಗೆ ಗಿಡ. ಇದೇನು ಗೊತ್ತಾ ಫ್ರೆಂಡ್ಸ್, ನಮ್ಮ ಆಡಿನ ಮರಿಗಳು ಈ ಮನೆಯಿಂದೆಲ್ಲ ಬರ್ತಾವಲ್ಲ, ತಿಂದು ಅದ್ಮೇಲೆ ಎದಳಕ್ಕೆ ಬಿಡ್ತಾ ಇಲ್ಲ. ಇದು ಸೂಜಿ ಮಲ್ಲಿಗೆ ಹೂ ಬಿಡೋ ಸೀಸನ್ ಇದು. ಅದಕ್ಕೆ ನೋಡಿ ಮೊಗ್ಗಿದಾವೆ ಇಲ್ಲೊಂದು ಸ್ವಲ್ಪ. ಅವು ಬಿಡೋದೇ ಇಲ್ಲ. ಹಾಗೆಯೇ ನಮ್ಮ ಕರಿಬೇವಿನ ಸೊಪ್ಪಿನ ಗಿಡದಲ್ಲಿ ಹಣ್ಣು, ಅಯ್ಯಪ್ಪ ಹಣ್ಣು ನೋಡಿ, ಒಳ್ಳೆ ನೇರಳೆ ಹಣ್ಣು ಕಂಡಂಗೆ ಕಾಣಿಸ್ತಾವೆ. ಗಿಡದ ತುಂಬವ ಇಲ್ಲ ನೋಡಿ, ನೇರಳೆ ಹಣ್ಣು ಗಿಡ ತುಂಬ ಹಣ್ಣಿದ್ದಾವೆ ಕರಿಬೇವಿನ ಸೊಪ್ಪಿನ. ನಾವು ಚಿಕ್ಕ ವಯಸ್ಸಲ್ಲಿ ಹಣ್ಣು ತಿಂತಾ ಇದ್ದು ನೋಡಿ. ಹಿಂಗೈತೆ, ಇದರೊಳಗೆ ಪಲ್ಪ್ ಇರುತ್ತೆ. ಗಿಡ ತುಂಬ ಈ ಥರ ಹಣ್ಣಾದ್ರೆ ಏನೋ ಒಂಥರ ಗಿಡ ನೋಡೋಕ್ಕೆ ಖುಷಿ ಆಗುತ್ತೆ. ಈಕೆ ಅಲ್ಲಿ ಬೀಜ ಆಗ್ಲಿ ಅಂತ ಇಲ್ಲ, ಬೀಜ ಆಗಲ್ಲ. ಇಲ್ಲಿ ಬೀಜ ಆದ್ರೂ ಊಟಲ್ಲ ಕಸು. ಅದು ಹೆಂಗೆ ಹೇಳ್ತೀಯಪ್ಪ ಊಟಲ್ಲ ಅಂತ? ಅಲ್ಲಿ ಗೊಬ್ಬರ ಆಯ್ತದ ಅಷ್ಟೇ. ಯಾಕೆ ಅಂತಂದ್ರೆ ಇದೈದಲ್ಲ, ಮೇಕೆ ಕೇಳಕ್ ಬಿಡಲ್ಲ ಕಾಂಗ್ರೆಸ್ ಗಿಡ. ಇದು ಸುತ್ತ ನೋಡೋ ಅಡಿಗಡೆ ಒಂದರ ಊಟವ, ಅಲ್ಲೇ ಗೊಬ್ಬರ. ಅಲ್ಲಿ ಕೋಳಿ ಕೆರ್ಕೊಂಡ್ ತಿಂತಾವಲ್ಲ, ಅದಕ್ಕೆ ಅದ್ರ ಬಡ್ಡಲ್ಲಿ ನೀರು ನಿಂತ್ಕೊಳ್ಳಲ್ಲ, ಅರ್ಧ ಹೋಯ್ತದ ಹಂಗೆ. ಓ ಎಲ್ಲ ಅವಳೆ ಎಲ್ಲಪ್ಪ ಇರೋ ಅಲ್ಲೋಡಿ ನಮ್ಮ ಗೊಂಬೆ. ನಾವು ಇಲ್ಲಿದ್ದೀವಿ, ನಾನು ನೋಡೇ ಇಲ್ಲ. ಅಲ್ಲೋಡಿ ಮರದ ಮೇಲೆ ಹೆಂಗೋತಾಳೆ, ಹೊಡಿತಾವಳೆ. ಅದು ಯಾವ ಮೈದಲ್ಲಿ ಬಂದ್ಲು, ನಾನು ಎಲ್ಲಿರ್ತೀನಲ್ಲ ಅವಳು ಆಜಾರಿ ಆಗ್ಬಿಡ್ತಾಳೆ ನೋಡಿ. ಇದನ್ನ ನೋಡೇ ಇಲ್ಲ ನಾವು, ಹೆಂಗ್ ಮರದ ಮೇಲೆ ಹತ್ತಾಳೆ ಅಂತವ. ಅವಳಿಗೆ ಆಟ ಆಡಕ್ಕೆ ಮರಕ್ಕೆ ಚಂದ, ಅವಳಿಗೆ ಆಟ ಆಡಕ್ಕೆ. ಏನು ಮಾಡಲಿ, ಏನಾದ್ರ ಮಾಡು. ಹೋಟೆಲಲ್ಲಿ ಕೊಡ್ಸ್ ನೋಡಿ. ಹೋಟೆಲಲ್ಲಿ ಹಾಸ್ಪಿಟಲ್ ಬರ್ತೀವತ್ತು ನಡಿ, ಮತ್ತೆ ಜಲ್ದಿ ಮತ್ತೆ ಓದ್ತಂತೆ. ಎಲ್ಲ ಕಟಾಕ್ ಬಂದಿದ್ದೀನಿ ಮೇಯಕ್ಕೆ. ಇದು ಎಲ್ಲಿ ಪೈಪ ಅಲ್ಲೇ ಇಕ್ಕಿರ್ತೀನಿ ನೋಡಿ. ಬೇಕಾದ ನಿಮ್ಮಣ್ಣು ಕಡಿಕೊಳ್ಳೋಕ್ಕೆ. ನಿಮ್ಮಣ್ಣು ಇಲ್ದಾಗ ಯಾರು ಓದ್ತಿದ್ರು ಕುಯ್ಕೊಂಡ್ರೆ ಮತ್ತೆ ಇಲ್ಲಿ ಯಾರು ಬರ್ತಾರೆ? ನಮ್ಮ ಕೆಂದ ಯಾರನ್ನಾರು ಬರೋಕೆ ಬಿಡ್ತಾನ?
ಅವ್ನ್ ಬೊಗ್ಳದ್ ನೋಡಿದ್ರೇನೆ ನಿಮ್ಮೆಣ್ಣೆ ಬಿದ್ದೋಗಿದ್ದು ತಾಮಾಗಿ. ಅವನು ಬೊಗ್ಳದ್ ನೋಡಿದ್ರೆ ಯಾರು ನಮ್ಮ ಹತ್ತಕ್ ಬರಲ್ಲ, ಯಪ್ಪ ಇವ್ನು ಸವಾಸ್ ಬೇಡ ಅಂತ. ಯಾರು ಊರೊಳಗಿಂದವ ಫ್ರೆಂಡ್ಗಳು ಕೊಡಕ್ ಬರ್ತಾರಲ್ಲ, ಈಗ ರೂಪ್ರೇಶ್ತವು ಮದ್ವೆವು ತಿಥಿ ಫ್ರೆಂಡ್ ಕೊಡಕ್ ಬರ್ತಾರಲ್ಲ, ಅವ್ನ್ ಬೊಗ್ಳದ್ ನೋಡಿದ್ರೆ ಅಲ್ಲೇ ನಿಂತ್ಕೋತಾರ. ಅಯ್ಯೋ ತಾಯಿ ನೀನೇ ಬಾರವ ಈಚಿಕೆ, ಏನೊಳ್ಳೆ ಇದ್ ಮಾಡ್ದಂಗ್ ಮಾಡ್ತಾನ ಅತ್ಲಾಗಿ. ಒಸಿ ಬೊಗ್ಳಲ್ಲಿ ಯಾರನ್ನೂ ಬಿಡಲ್ಲ, ರೋಡಲ್ಲಿ ಯಾರು ಹೋಗಂಗಿಲ್ಲ. ರೋಡು ಇವ್ರ ಅಪ್ಪಂದು, ರೋಡಲ್ಲಿ ಯಾರು ನಡ್ಕೊಂಡು ಹೋಗಂಗೇ ಇಲ್ಲ ಇವನ್ಗೆ. ರೋಡೇ ಇವ್ರ ಅಪ್ಪಂದು ಅಂದಂಗ ಆಡ್ತಾನೆ. ಅವನ ಅಲ್ಲೇ ಊಟನು ಮಾಡ್ದ, ತಿಂಡಿನೂ ಆಯ್ತ. ಒಂದು ಪಾತ್ರೆ ಎಲ್ಲ ಬೆಳಗಿದ್ನಲ್ಲ, ರೈಸ್ ಇತ್ತು, ಸಾಂಬಾರ್ ಇತ್ತು, ಆಗ್ತಾ ಅಲ್ಲೇ ತಿಂದ. ಅವನು ತಿಂದ್ಬಿಟ್ಟು ನಾಡ್ತಾಡ್ತಿದ್ದೆ. ಫ್ರೆಂಡ್ಸ್, ಇವಾಗ ಏನಾದ್ರು ತಿಂಡಿ ಮಾಡ್ತೀನಿ. ನಾನು ನಮ್ಮ ಮನೆಯವ್ರ ಜೊತೆ ಆಸ್ಪತ್ರೆಗೆ ಹೋಗ್ಬೇಕು. ಸ್ವಲ್ಪ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಅಲ್ಲಿ ಆಟೋಗಳು ಸಿಗಲ್ಲ, ಅದಕ್ಕೆ ಈಗಲೇ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ಕಡೆಯಿಂದ ನಾನು ಬರೋ ಅಷ್ಟರೊಳಗೆ ಹೊತ್ತಾಗಲ್ಲ. ಯಪ್ಪ ನಾನು ತಕ್ಕೊಡು ಅಂತ ಹೇಳ್ತಾ ಇರೋದು ಆಯ್ತಾ, ನಾನು ಬೇಡ ಅಂತ ಹೇಳಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಹೇಳ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಈ ಮನೆಗೆ ಬಂದಾಗ್ಲಿಂದ ನಾನು ಹೇಳ್ತಾ ಇದ್ದೀನಿ, ನನಗೆ ಸ್ಕೂಟಿ ತಕ್ಕೊಡಿ, ಮತ್ತು ನಮ್ಮ ಮನೆಯವ್ರದ್ದು ಗಾಡಿ ಐತಲ್ಲ, ಅದು ಗಾಡಿ ಓಡಿಸೋದು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನಮ್ಮನೆಯವರು ಅದು ಹೇಳ್ಕೊಡ್ತಾನೂ ಇಲ್ಲ, ಸ್ಕೂಟಿ ತಗೊಡ್ತಾನೂ ಇಲ್ಲ. ಈಗ ಅಂತಾರೆ ಸ್ಕೂಟಿ ತಗೊಡ್ತೀನಿ, ಡ್ರಾ ಮಾಡಿ. ನಾನು ಎಷ್ಟು ದಿನ ಹೇಳಿದ್ದೀನಿ ಗೊತ್ತಾ, ನನಗೊಂದು ತಕೊಡಿ ಅಂತವ. ನೋಡಿ ಈಗ ತಕೊಟ್ಟಿದ್ರೆ ನಾನೇ ಆರಾಮಾಗಿ ಹೋಗ್ಬಿಟ್ಟು ನಾನೇ ಆರಾಮಾಗಿ ಬರ್ಬೋದಾಗಿತ್ತು. ಇವ್ರನ್ನ ವೆಯ್ಟ್ ಮಾಡೋಂಗೆ ಇರಲಿಲ್ಲ. ಈಗೇನು ಸೆಕೆಂಡ್ ಹ್ಯಾಂಡ್ ಸ್ಕೂಟಿಗಳು ಏನು ಒಂದು 10,000 ರೂಪಾಯಿಗೆ ಬರ್ತವೆ ಅಲ್ಲ, ಬರಲ್ಲ. ಸೆಕೆಂಡ್ ಹ್ಯಾಂಡ್ಲ ಬರಲ್ಲ. ನನಗೂ ಅದೃಷ್ಟನೇ ಇಲ್ಲ ಅನಿಸುತ್ತೆ. ನನ್ನ ಜೀವನದಲ್ಲಿ ನನಗೆ 1-2 ಆಸೆ ಇದ್ದಾವೆ. ಆ ಆಸೆಗಳ ನಾನು ಪೂರೈಸ್ಕೋಬೇಕು. ಏನಂದರೆ, ನಾನು ಒಂದು ಸ್ಕೂಟಿ ತಗೊಂಡು ಸ್ಕೂಟಿ ಓಡಿಸ್ಬೇಕು, ಅದೊಂದು ನನ್ನ ಕನಸು. ಇನ್ನೊಂದು ಕನಸು ಏನಂತ ಅಂದರೆ, ಕೋಳಿ ಮಟ್ಟೆ ಅದು ಉಮಾಶ್ರೀ ಫಿಲಮ್ ಇದ್ರಲ್ಲಿ ಹೇಳ್ತಾಳ ಆ ಥರ. ಆಮೇಲೆ ಇನ್ನೊಂದು ಕನಸು ಅಂದರೆ, ನಾನು ಹಾಸ್ಟೆಲಲ್ಲಿ ಇದ್ದಾಗಲಿಂದನೂ ಒಂದು ಕನಸು ಐತಿ. ಏನಂತ ಅಂದರೆ, ನಮ್ಮ ಹಾಸ್ಟೆಲ್ ಹುಡುಗಿರೆಲ್ಲವ ಒಂದು ಸಿಂಪಲಾಗಿ ಒಂದು ಚೈನ್ ತಗೊಳ್ಳೋರು, ಗೋಲ್ಡ್ ಚೈನು. ನಾನು ಅಲ್ಲಿದ್ದಾಗಲೂ ಹೇಳಿವೆ ಅವ್ರಿಗೆ, ನಾನು ತಗೊಳ್ತೀನಿ. ಊರಿಗೆ ಹೋಗ್ಬೇಕಾರಲ್ಲೇ ಹೇಳಿವೆ, ನೆಕ್ಸ್ಟ್ ಮಂತ್ ನಾನು ತಗೊಳ್ತೀನಿ ಅಂತ. ಆದರೆ ಹಾಸ್ಟೆಲ್ ಬಿಟ್ಟು ಮದುವೆ ಆದ್ರೂ ಇನ್ನೂ ಆ ಕನಸು ಈಡೇರಿಲ್ಲ. ಆ ದೇವರು ಯಾವಾಗ ಕನಸು ಈಡೇರ್ತಾನೋ ಗೊತ್ತಿಲ್ಲ. ನಮ್ಮ ಹಾಸ್ಟೆಲಲ್ಲಿ ಎಲ್ಲ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ಗಳೆಲ್ಲ ಆ ಡಿಸೈನ್ ತೊಗೊಂಡ್ಬಿಟ್ಟಿದ್ರು. ಸಿಂಪಲಾಗಿ ಅದು ಹಾಕೊಂಬರೋರು. ನಾನು ಅವ್ರನ್ನ ಕೇಳಿ ಎಷ್ಟಾಯಿತು ರೈಟು, ಎಷ್ಟಾಯಿತು ಹೇಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡಿವೆ. ಅವ್ರು ಇಷ್ಟ ಆಯಿತು ಅಂತ ಅಂದೆ, ನಾನು ತಗೊಳ್ತೀನಿ ಸಲ ಊರಿಗೆ ಹೋದಾಗ ಅಂತ ಅನ್ನಿವೆ. ಊರಿಗೆ ಹೋದಾಗ ನಮ್ಮಮ್ಮ ಕೊಡ್ತಿದ್ದೆ, ಆ ಕಡೆ 200 ರೂಪಾಯಿ ಬಸ್ ಎಂತ ತಗೊಳ್ಳಿಲ್ಲ. ನನ್ನ ಆಸೆ ಪೂರೈಸ್ಕೊಳ್ಳೇ ಇಲ್ಲ. ಆದರೆ ಅದೊಂದು ಆಸೆ ಇತ್ತು, ಅದೊಂದು ನಾನು ಸ್ಕೂಟಿ ಹೊಡಿಬೇಕು. ಮತ್ತು ಅದೊಂದು ಇನ್ನೊಂದು ಕನಸು ಹೇಳಿದ್ನಲ್ಲ, ಅವೆರಡು ಕನಸು ಯಾವಾಗ ಈಡೇರ್ತದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಆ ಕನಸು ಈಡೇರಲಿ ಅಂತ ನೀವು ಆದಷ್ಟು ಬೇಗ ಆಶೀರ್ವಾದ ಮಾಡಿ ಎಲ್ಲರೂ. ಆಸೆ ಪೂರೈಸ್ಕೊಂಡ್ಬಿಡ್ತೀನಿ. ಆಮೇಲೆ ಮನುಷ್ಯನ ಜೀವನ ಫಸ್ಟೇ ನೀರಿನ ಮೇಲೆ ಗುಳ್ಳೆ ಅಂತ ಅಂತಾರೆ. ಅದಕ್ಕೆ ಬೇಗ ಆಸೆಗಳನ್ನ ಈಡೇರಿಸ್ಕೊಂಡ್ಬಿಡ್ಬೇಕು ಅಲ್ಲ. ಮೇಡಮ್ ಅವ್ರು ಏನೋ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ಇಲ್ಲ ಏನು ಪುಳಿಯೋಗ್ರೆನ ನಿಂಬೆಹಣ್ಣು ಐತೆ ಚಿತ್ರಾನ್ನ ಯಾವತ್ತರ. ನಾನು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಗೊತ್ತಿತ್ತು ಮೊನ್ನೆ ಮಾಡಿದ್ದು, ಸರಿ ರೈಸ್ ಮಾಡಿ ಅದಕ್ಕೆ ಕಲ್ಸೋಣ ಅಂತ ಅಂದ್ಕೊಂಡೆ. ಹೋಗಿ ನೋಡಿದೆ ಸ್ವಲ್ಪ ಇತ್ತು, ಅದಾಗಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಗಿಡದ್ದೇ ನಿಂಬೆಹಣ್ಣಿನ ಚಿತ್ರಾನ್ನ. ಅವಾಗೆಲ್ಲ ತುಂಬ ವಾರಕ್ಕೊಂದು 2 ಸಲ ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ತಿಂದು ಬೇಜಾರಾಗಿ ಬಿಟ್ಬಿಟ್ಟಿದೆ. ಇದೆಲ್ಲ ಹಿಂಗೆ ಊರ್ಕೊಂಬತ್ತವಲ್ಲೇ. ಹಂಗಾರೆ ಯಾವಾಗ ತರಕ್ಕೆ ಹೋಗೋಣ ಚೈನ? ನೀನು ಇವತ್ತು ತಗೊಡ್ತೀನಿ ಅಂದರೆ ಇವತ್ತು ರೈಟು. ಈಗ ಬರೀ ಇದ್ರ ಚೈನ್ ಮಾಡಿಸ್ತೀನಿ ಅಂದ್ರೆ ಎಷ್ಟು ಬೇಕು ಗೊತ್ತಾ? ನೀನು ತಾಲಿ ಚೈನ್ ಬೇಡ, ಓನ್ಲಿ ಸಿಂಪಲ್ ಚೈನ್ ಮಾಡಿಸ್ತೀನಿ ಅಂದರೆ ಎಷ್ಟು ಹೇಳು? ಎಷ್ಟು ಬೇಕಾಯ್ತು? ಈಗ ಎಷ್ಟು ಗೊತ್ತಾ ಗ್ರಾಮು? ವೇಸ್ಟೇಜ್ ಎಲ್ಲ ಕಳೆದು 15,000 ರೂಪಾಯಿ ನಡೀತಿರೋದು. ಸರಿ ಆಯ್ತು, ತಾರನ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಚೇಂಜ್ ಮಾಡಿಕೊಟ್ರು ಅಂತ ನೋಡೋಣ. ಕೊಡ್ಸಪ್ಪ, ಮಾಡಿಸ್ಕೊಡು. ನಂದೇ ಇತ್ತು 15 ಲವ್ ಮಾಡಿ ಮದುವೆ ಆಗಿದ್ದು ಅದೊಂದಾರು ನಿನಗೆ ಕೊಡ್ಸೋಕ್ಕಾಗಲ್ವಾ? ಅಲ್ಲ ಕಣ, ನಾನು ಆಗಲೇ ಹೇಳಿದೆ ನಂದೇ ಇತ್ತಲ್ಲ ಚೈನ್, ಅದು ಮುಡಿಸ್ಬಿಟ್ಟು ನೀನು ಮಾಡಿಸ್ಕೊಳ್ಳ ಅಂತ. ನಮ್ಮ ಅತ್ತೆ ಕೊಟ್ಟಿತ್ತು ನನಗಾಗಿ ಚೈನ್, ಅದು ತಗೊಂಡಾಗ ಬ್ಯಾಕಿ ಮಡಿಕೊಂಡವಳು. ನಾನು ತಗೊಂಡೋಗಿ ಏನಾರು ಒಂದು ಇದು ಬರ್ತಂದ್ರೆ ತಗೊಂಡೋಗಿ ಅದೊಂದು ಇಡೋದು ಕಲ್ತವ್ರು ನಮ್ಮ ಮನೆಯವ್ರು. ಅದಕ್ಕೆ ಹೇಳ್ತಾರಲ್ಲ, ಚಿನ್ನ ಏನೋ ಅಂತಾರಲ್ಲ, ಏನು ಕಷ್ಟದ ಕಾಲಕ್ಕೆ
ಇಲ್ಲ ಅವಾಗ ಯಾವ ಸಲ ಹಾಸ್ಪಿಟ್ಲಿಗೆ ಏನೋ ತೋರಿಸ್ತಿದ್ದು, ಹಂಗಾಗಿ ನನಗೆ ನಮ್ಮ ಅತ್ತೆ ಕೊಟ್ಟಿತ್ತು ಮದುವೆ ಅಷ್ಟರಲ್ಲಿ. ಒಂದು ಚೈನ್ನ ಇದು ಮಾಡಿತ್ತು, ಒಂದು ಚೈನು ಒಂದು ನನ್ನ ಉಂಗುರ. ಗಂಡ ಲವ್ ಮಾಡಿ ಮದುವೆ ಆದ್ರೂ ವರದಕ್ಷಿಣೆ ಬಿಟ್ಟಿರ್ಲಿಲ್ಲ ಫ್ರೆಂಡ್ಸ್. ಲವ್ ಮಾಡಿ ಮದುವೆ ಆದ್ರೂ ನಾನೇನು ಕೇಳಿರಲಿಲ್ಲ. ಆಮೇಲೆ ಯಾವತ್ತು ಮದುವೆ ಆದ್ರೂ ವರದಕ್ಷಿಣೆ ಬಿಟ್ಟಿರ್ಲಿಲ್ಲ. ನಾನು ಕೇಳಿದ್ದು ನಾನು ತರಬೇಕು ಇಂತ ತರಬೇಕು ಅಂತ. ಬೇಕು ಇಲ್ಲಿ ಈ ಕಡೆ ಇದು ಮದುವೆ ಗೋಡೆ ಮೇಲೆ ದೀಪ ಇಡ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ, ಹಂಗೆ ಇವ್ರದ್ದು. ನಾನು ಕೇಳಿದ್ನ ನಿನ್ನ ಮಗಳು ಒಬ್ರು ಕೊಡತ್ತೆ ಸಾಕು ಅಂತಂದೆ. ಮತ್ತೆ ಏನು ಪ್ರೀತಿಯಿಂದ ಕೊಟ್ರೆ ಈ ಕಡೆ ಬೇಡ ಅಂತಾನು. ಈಗ ಯಾರು ಇಷ್ಟಪಟ್ಟು ಏನು ಬೇಡ ಅವರೇ ಮಾಡಿಸ್ತೀನಿ ಅಂದ್ರು ಬೇಡ ಬೇಡ ಅಂತಾರೆ. ಇವ್ರು ಹಂಗಲ್ಲ, ಪ್ರೀತಿಯಿಂದ ನಮ್ಮ ಮತ್ತೆ ಮಾಡ್ಸಿರೇ ಇಸ್ಕೊತೀನಿ, ಇಲ್ಲಾಂದ್ರೆ ಬೇಡ ಅನ್ನ. ಹಂಗೆ ಅಲ್ಲ. ಇದೊಂದು ಚೈನು ಒಂದು ಉಂಗುರ ಎಲ್ಲ ಕೊಟ್ಟಿದ್ರು. ನಮ್ಮನೆಲ್ಲ ಕಷ್ಟಾರು ಕೊಟ್ಟವ್ರೆ. ನಾ ಅದು ಬೇಡ ಅಂದಿದ್ದೆ. ಹಂಗಾದ್ರೆ ಇರಲಿ ಯಾವ ಥರ ನೋಡಿ, ನಾವು ಅವತ್ತು ಕೊಡೋದಕ್ಕೆ ನಾವು ಒಂದ್ಸಲ ಯಾವಲ್ಲ ಆಸ್ಪತ್ರೆಗೆ ಹೋಗಿದ್ದು, ₹1 ದುಡ್ಡು ಇಲ್ದೇ ಅದನ್ನು ಬ್ಯಾಂಕಲ್ಲಿ ಇಟ್ಟು ಆಸ್ಪತ್ರೆಗೆ ಅದನ್ನು ತೋರಿಸಿದ್ದು. ಅದು ಕೊಡಲಿಲ್ಲ ಅಂದರೆ ಕಷ್ಟ ಆಗೋದು. ಅದಕ್ಕೆ ನಮ್ಮ ಮತ್ತೆ ಮುಂದಾಲೋಚನೆ ಮಾಡಿ ನೋಡಿ ನೀರು ಕಾದ್ವ. ನಿಮ್ಮ ಗೊಂಬೆ ಏನು ಕೋಳಿ ಓಡಾಡ್ತಾಳೆ. ಕೋಳಿ ತಿನ್ನಂಗಾಗೈತೆ. ಅವಾಗೇನು ವಾರಕ್ಕೆ 4 ಸಲ ಮಾಡಿಕೊಟ್ರು ತಿಂತ. ನಮ್ಮ ಕಡೆ ಮಳೆ ಬರಂಗಾಯ್ತದೆ, ಡೈಲಿ ಹೋಯ್ತದೆ. ತೋಟದಕ್ಕೆ ಹೋಗ್ತಾನ ಅಂತ ಅಂದ್ರೆ ಮಳೆ ಹೋಯ್ತಾ ಇಲ್ಲ. ತೋಟ ತುಂಬ ಇದು ಬರೀ ಮುಳ್ಳಿನ ಗಿಡ ಬೆಳ್ಳೆಕಂಡು ಇಟ್ಕೊಂಡಿವೆ. ನಾನಂತೂ ಹೊಳಿಗೆ ಹೋಗಂಗೇ ಇಲ್ಲ. ಈ ಸಲ ಎಲ್ಲ ಬೋರ್ಗಳು ಮಳೆ ಎಲ್ಲಿ ಇದಾಗ್ಬಿಡ್ತಾವ ಅಂತ ಭಯ. ಇದು ನೋಡೋಣ ದೇವ್ರು ಅಂತ ಬಟ್ಟೆಗೆ ಟಾರ್ಪ ಸುತ್ಕೊಂಡು ಓಡಾಡ್ಬೇಕು. ಬಟ್ಟೆಗೆ ಸುತ್ಕೊಂಡು ಅವು ಬಿಚ್ಚಕ್ಕೆ ಇವು ಎಂತದಪ್ಪ ಮುಳ್ಳ ಬಿಚ್ಚಕ್ಕೆ ಬಿಡ್ಸಕ್ಕೆ 1/4 ಗಂಟೆ ಆಯ್ತದೆ. ಈ ಕಡೆಗೆ ಬಂದ್ರೊಳಗಿಲ್ಲ. ಅಲ್ಲ ಮಾವಾರ ಕಡೆ ಅಲ್ಲೂ ಮಳೆ ಇಲ್ಲ. ಅಲ್ಲೂ ಥರ ಅಲ್ಲೂ ಮಳೆ ಇಲ್ಲ. ಅವತ್ತು ಹೋಯ್ತವಲ್ಲ, ಅಲ್ಲೂ ಮಳೆ ಇಲ್ಲ, ಅಲ್ಲೂ ಮಳೆ ಇಲ್ಲ, ಎಲ್ಲೂ ಮಳೆ ಇಲ್ಲ. ಹಿಂಗಾದ್ರೆ ನಮ್ಮ ಕತೆ ಹೆಂಗೆ? ಹಸಿ ಮೇವಿಲ್ಲ. ಸದ್ಯ ಬೋರು ಈಗಲೇ ಕಮ್ಮಿ ಓಡ್ತೈತೆ. ಮಳೆ ಬೀಳಲಿ ತಲೆಯ ಹಸ್ಗಳು ನಾವೇನೋ ಬಿಡಿ 1-2 ಸಾಕೊಂಡಿದೀವಿ. ಅಪ್ಪರ ಸಾಕೊಂಡಿರೋ ಹಸ್ಗಳನ್ನೆಲ್ಲ ಬೋರ್ಗಳು ಕಷ್ಟ. ಯಾಕೆ ಅಂತಂದ್ರೆ ಒಂದೇ ಸಲ ಬೋರ್ಗಳು ಕೈ ಕೊಟ್ಟಾಗ ಮಾರ್ಬೇಕಾಯ್ತದೆ. ಬೋರ್ಗಳು ಕೈ ಕೊಟ್ಟಾಗ ಎಲ್ಲಿಂದ ಹೊಂಚೋದು? ನಮ್ಮನೇಲಿ ಇರೋ ಹೇಳಕ್ಕೇನೆ ಇವಾಗ ಮಳೆ ಇಲ್ಲ, ಮೇವಿಲ್ಲ. ನಮ್ಗೂ ಒಂಚೂರು ಕಡ್ಡಿ ಬೆಳೆಯಕ್ಕೂ ನೀರಿಲ್ವಾ, ಆಮೇಲೆ ಇದು ಒಣಹುಲ್ಲು ಇಲ್ವಾ, ಹಂಗಾಗಿ ಎಲ್ಲಿ ತತ್ತು ಮೇವಕ್ಕೆ ಡೈಲಿ ಇಲ್ದಿಕ್ಕೆ ಮೇವೆ ಇದು ಹಸ್ಗಳಿಗೆ ಮೇವೆ ಅವಕ್ಕೆ ಅರ್ಧ ಹೊಟ್ಟೆ ಮಾಡ್ಕೊಟ್ಟಾಗಕ್ಕಾಯ್ತದೆ. ಅಂಗಡಿಗಳಲ್ಲಿ ತಾಂಬರ ಅಂದ್ರೆ ಅಂಗಡಿಗಳ ರೇಟ್ ಜಾಸ್ತಿ, ಅಲ್ವಾ ರೇಟ್ ಜಾಸ್ತಿ. ಮೂಟೆ ಎಲ್ಲ 1-2 ನಾನು ಅಂಗಡಿಲಿ ಇಸ್ಕೊಂಡು ನಾನೇ ಸ್ವೀಟ್ಸ್ ಅಂಗಡಿಗಳಲ್ಲಿ ಇಟ್ಕೊಂಡು ನಾನೇ ತಗೊಂಬರಲ್ಲ. ರೇಟ್ಗಳ ನೋಡಿ ಒಂದು ಮೂಟೆ ತರಕ್ಕೆ ನಾನು 3 ದಿನ ಕೆಲಸ ಮಾಡಬೇಕು. ಹಂಗಾಗಿ ಹೆಂಗೋ ಇರೋದ್ರಲ್ಲಿ ಕಾಳು ತಿಳ್ತೀವಿ. ಇಲ್ಲಿ ನಮ್ಮ ಜಮೀನಲ್ಲಿ ಇನ್ನೊಂದು 10 ವರ್ಷಕ್ಕೆ ಇದೇ ಪಾಯಿಂಟೇ ಇಲ್ಲ, ಜಾಸ್ತಿ ನೀರೇ ಇಲ್ಲ ಈ ಕಡೆ. ಒಂದು ಕೊರ್ಸಿ 800 ಅಡಿ ಗಂಟ ಕೊರ್ಸಿದ್ದು. ಇದು ಹಾಕು 800 ಅಡಿ ಗಂಟ ಕೊರ್ಸಿ ಒಂದು ತೊಟ್ಟು ನೀರು ಬರಲಿಲ್ಲ. 840 ಅಡಿಯೇನೋ ಕೊರ್ಸಿ ಒಂದು ಫೇಲ್ ಆಗೋಯ್ತು. ಆಲೆ ಕೈ ಬಿಟ್ಟಿದ್ದು ಹತ್ಕೋತಾಗೆ ಇನ್ನು ಬೋರಿನ ಸಮಸ್ಯೆ ಬೇಡ ಅಂದ್ಬಿಟ್ಟು ಸದ್ಯಕ್ಕೆ ಈಗ ಇರೋದ್ರಲ್ಲೇ ಇನ್ನೂ ಸ್ವಲ್ಪ ವರ್ಷ ಓಡಿಸ್ತೀವಿ ಫ್ರೆಂಡ್ಸ್. ಆಮೇಲೆ ನೋಡೋಣ ಅಂತ ಕಾಲಕ್ಕೆ ದುಡ್ಡು ಪಡ್ಡು ಆದಾಗ ಯಾರು ಚೆನ್ನಾಗಿ ಪಾಯಿಂಟ್ ಮಾಡ್ತಾರಲ್ಲ ಅಂತಾರೆ ಕರ್ಕೊಂಬಂದು ಇನ್ನೊಂದು ಪಾಯಿಂಟ್ ಮಾಡಿ ಅವಾಗ ನೋಡೋಣ. ದೇವ್ರದಿಂದ ಇದ್ದೆಲ್ಲ ಇದೆ ಓಡಿದ್ರೆ ಸಾಕು. ಸದ್ಯಕ್ಕೆ ನಮಗೆ ಕುಡಿಯೋಕ್ಕೂ ನೀರಿರಲಿಲ್ಲ. ಆ ಟೈಮಲ್ಲಿ ನಮಗೆ ಕುಡಿಯೋಕ್ಕೂ ನೀರಿಲ್ಲ. ಇದು ಆಗ್ಸೋದಕ್ಕಿಂತ ಮುಂಚೆನೇ ಅವಾಗ ನಾವು ಮನ್ಸು ಮಾಡಿ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾವು ಬೋರ್ ಬಾವಿ ತೆಗಿಸ್ತೀವಿ, ಬೋರ್ ಕೊರೆಸ್ತೀವಿ. ನಾನು ಮತ್ತಿಗೆ ಇನ್ನೇನು ಆಲೆ ಸಿಂಟ್ಯಾಕ್ಸ್ ಮಾಡ್ಸೋಣ ಅಂದ್ಬಿಟ್ಟು ಸಿಂಟ್ಯಾಕ್ಸ್ ಅಲ್ಲ ಇದ್ದು ಸಿಂಟ್ಯಾಕ್ಸ್ ಅಲ್ಲಿ ಏನು ಕೆಳಗಡೆ ಇದು ಮಾಡ್ತಾರಲ್ಲ ಯಾವ್ದಲ್ಲ ಕೆಳಗಡೆನೆ ಗುಂಡಿ ತೋಡಿ ಸೊಂಪು ಮಾಡ್ಸೋ ಅವನ್ನ ಕರ್ಕೊಂಬಂದು ಕೇಳಿದ. ಅವನಿಗೆ ಕಟ್ಟನಿಗೆ ಎಷ್ಟು 15,000 ಕೇಳಿದ್ದ. ಇನ್ನೇನು ಹೋಗ್ತಾ ಇದ್ದೆ ಅತ್ತಗೆ ಹಿಂಗೆ ಅಡ್ವಾನ್ಸ್ ಎಷ್ಟು ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾರಲ್ಲ ಅದನ್ನು ಕೊಟ್ಟಿದ್ದು. ಅವತ್ತ 500 ರೂಪಾಯಿನ ಕೊಟ್ಟಿದ್ದೆ. 500 ರೂಪಾಯಿ ಕೊಟ್ಟಿದ್ದೆ. ಆಮೇಲೆ ಹೋದಾಗ ಇನ್ನೇನು ಅವ್ರು ಕರ್ಕೊಂಬರಕ್ಕೆ ಹೋಗ್ಬೇಕು ಅಷ್ಟರೊಳಗೆ ಬೋರ್ ಕೊಡ್ಸೋ ಪ್ಲಾನ್ ಬಂದಿದ್ದಾಗ
ಬೋರ್ ಕೊಸತ್ ನಾನು ಬಂದಿದ್ದವಾಗ ಅವಾಗ ಹೋಗಿ ಸದ್ಯ ಏನೋ ಫ್ರೆಂಡ್ಸ್ ಕುಡಿಯಕ್ಕೂ ಸದ್ಯಕ್ಕೆ ಕುಡಿಯಕಾರು ಅವ್ರ ಮನೆ ಮಕ್ಳಿಗೆ ಎಲ್ಲೋ ಹೋಯ್ತಾರೆ ಡೈಲಿ ಸ್ವಲ್ಪ ತಂಗಿ ಸೊಸಿಗೂ ನೀರ್ ಸಿಗ್ತೈತೆ. ಇಲ್ಲ ಅಂದಿದ್ರೆ ನಾವು ಊರೊಳಗ್ ಹೋಗಿ ಊರೊಳಗ್ ಮನೆ ಐತಲ್ಲ ನಮ್ದೇನೆ, ಹೋಗಿ ಅಲ್ಲಿ ಇರ್ಬೇಕಾಯ್ತು. ನಮ್ಗೆ ಊರೊಳಗೆ ಇರಕ್ ಕಷ್ಟ ಇಂಟ್ರೆಸ್ಟ್ ಇಲ್ಲ, ಇಷ್ಟನೂ ಇಲ್ಲ. ಹಂಗಾಗಿ ಅಲ್ಲೇ ಊರೊಳಗೆ ಕುಡಿಯಕ್ ನೀರಿಲ್ಲ ಅಂದ್ರೆ ಏನ್ ಮಾಡಕ್ಕಾಯ್ತದೆ, ಅಲ್ಲೇ ಊರೊಳಗೆ ಹೋಗಿ ಇರ್ಬೇಕಾಗಿತ್ತು. ತಂಗಿ ಸೊಸಿಗೆ ಇನ್ನೇನ್ 15 ತಿಂಗಳು 2 ತಿಂಗಳು ನೋಡ್ದ ಮಳೆ ಆಗ್ಲಿಲ್ಲ. ಹಂಗಾರೆ ಟ್ಯಾಂಕ್ ಅಂತಂದು ಅವು ಇನ್ನೂ ಸಣ್ಣ ಸೊಸಿ ಅಲ್ವಾ, ಹೊಂಟೋಗ್ಬಿಡ್ತವೆ ಅಂದ್ಬಿಟ್ಟು ಟ್ಯಾಂಕ್ ನೀರಲ್ಲಿ ಹೊಡ್ಸೋ ಟ್ಯಾಂಕು 1200 ರೂಪಾಯಿ. ಅವು ಏನೊಂದು ರೌಂಡ್ ಬರ್ತದೆ, ಹಿಂಗೆ ಕುಡ್ಕೊಂಡಿದ್ದಂಗೆ ಹಿಂಗೆ ಬಿಡ್ಕೊಂಡಿದ್ದಂಗೆ ಹೋಗ್ಬಿಡು. 50-60 ಸೊಸಿ ಈ ಕಡೆ ಇದು ಬಂದಿದ್ದು, ಆ ಕಡೆ ಸೊಸಿಗೆಲ್ಲ ಬರೀ ಟ್ಯಾಂಕರಲ್ಲೇ ಹೊಡ್ಸಿದ್ವಿ. ಹಂಗಾಗಿ ಭಾಳ ಹಿಂಸೆ ಆಗ್ಬಿಟ್ಟಿತ್ತು. ಈಗ ಹೆಂಗೋ ಒಂದು ಗಂಟೆನಾರು ಇದು ಮಾಡ್ತಾರೆ. ಏನು ಬಿತ್ತಲ ಕಣ್ಣಿಗೆ ಮೆಣಸಿಕಾಯಿ ಕುಯ್ದಿದ್ನೆಲ್ಲ ಕಣ್ಣು ಮುಟ್ಕೊಂಬಿಟ್ಟೆ. ಹಾಕಿ ಇತ್ತ ಕಡೆ ನೋಡ್ತಾರೆ ಅನ್ನ ಆಗಿರ್ಬೇಕು ಮುಂದೆ. ಬಸಿವೆ ತಾನೇ ಆಗಿದ್ರೆ ನೋಡ್ಬಿಟ್ಟು ಬೆಂದೈತೆ ಅಂತ ನೋಡಿದೆ. ಬೆಂದೈತೆ. ಈ ಬಕೆಟ್ ಇಕ್ಕನಾ, ಮೊಸರು ಬಕೆಟ ಸರಿ. ಕೈ ಚಕ ನಿಧಾನ ಬಸ್ಕ, ಕೈ ಮೇಲೆ ತಿಳ್ಕೊಂಡ್ಯ. ಕುಕ್ಕರಲ್ಲಿ ರೈಸ್ ಮಾಡಿದ್ರೊಳ್ಳೆ ರಬ್ಬರ್ ತರ ಆಯ್ತದೆ. ಇಲ್ಲಿ ಒಲೆ ಮೇಲೆ ಮಾಡಿದ್ರೆ ಹೂವ ತರ ಬರ್ತದೆ. ಈ ಶುಗರ್ ಇರೋ ಜಾಸ್ತಿ ಕೆಲವು ನಮ್ಮ ಹಳ್ಳಿ ಕಡೆ ಹೋಟ್ಲುಗಳು ಇರ್ತಾವಲ್ಲ, ಚಿಕ್ಕ ಹೋಟ್ಲು, ಅಲ್ಲಿ ಯಾರು ಗ್ಯಾಸಲ್ಲಿ ತಿಂಡಿ ಅಡ್ಗೆ ಮಾಡಲ್ಲ, ಎಲ್ಲ ಒಲೆ ಮೇಲೆ ಮಾಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಇವೇನಿಲ್ಲ ಕಣ, ಅನ್ನಕ್ಕೆ ಡಬರಿ ಮಡಿಕೊಂಡಿರ್ತಾರೆ. ಟೌನಲ್ಲೆಲ್ಲ ಅದೇ ಗ್ಯಾಸಲ್ಲಿ ಮಾಡ್ತಾರಲ್ಲ. ಈ ನಮ್ಮ ಹಳ್ಳಿ ಕಡೆ ಎಲ್ಲ ಚಿಕ್ಕ ಅಂಗಡಿ ಹೋಟ್ಲುಗಳು ಮಡಿಕೊಂಡಿರ್ತಾರೆ ಬೆಳಗ್ಗೆ ಟಿಫನ್ನು ಆ ಥರ ಮಾಡೋದಕ್ಕೆ. ಅಲ್ಲಿ ಅಷ್ಟು ಚೆನ್ನಾಗಿರ್ತದೆ ತಿಂಡಿ, ಯಾಕೆಂದರೆ ಒಲೆ ಮೇಲೆ ಮಾಡ್ತಾರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಗ್ಯಾಸಿನ ಮೇಲೆ ಮಾಡಿದ್ದು ಜಾಸ್ತಿ ಅನ್ನ ತಿನ್ಬಾರ್ದಂತೆ. ಗಂಜಿ ಹಿಂಕಸಲ್ಲ, ಗಂಜಿ ಬಸ್ತ್ರೇ ಹುಷಾರು, ನಿಧಾನ ಸಬಕ್ ಮಕ್ಕ ಸಿಡಿಸ್ಕೊಂಡೆ. ಆಮೇಲೆ ಆಗಿರಿ ಹೇಳ್ಕೊಂಡು ನೀನು ಇದೆಯಲ್ಲ ಕರ್ಕೊಂಡು ಹೋಗಿ ಏನಾರ ಆದರೆ, ನೀನಿರೋವರೆಗೂ ನನಗಿಲ್ಲಿ ಶಕ್ತಿ ಬಲ ಶಕ್ತಿ. ಅವ್ನು ಗಾಡಿ ತೆಳಕಾಗಲ್ಲ, ಸ್ಕೂಟ್ರ್ ಬೇಕಂತ. ಸ್ಕೂಟ್ರು ನನ್ನ ಆಸೆ ಕನಸು ನೋಡಿ ಫ್ರೆಂಡ್ಸ್. ಅವಾಗಲೇ ಏನಂದ್ರು ತಗೊಳ್ತೀನಿ ಅಂದ್ರು, ಈಗಂತಾರೆ ಅದೇ ಗಾಡಿನ ತಗೊಂಡಾಗಲ್ಲ ಅಂದ್ರೆ ಆ ಸ್ಟ್ಯಾಂಡ್ ತೆಗೆದು ತೆಳ್ಳಕ್ಕೆ ಆಗಲ್ಲ ನೋಡಿ. ನನ್ನ ಆಸೆ ಅಂತೂ ನನ್ನ ಗಂಡ ಕಲ್ಸ್ಕೊಡ್ತೀನಿ ಬರಲ್ಲ ಓಲಿ, ಈಡೇಸಲ್ಲ ಅಂತ ಗೊತ್ತಾಯ್ತು ನನಗೆ. ಕಲ್ಸ್ಕೊಡ್ತೀನಿ ಬಾರಪ್ಪ ಓಲಿ. ಕರ್ಬೇ ಸಬ್ ಮೊದಲೇ ಹೇಳ್ಬೇಕಲ್ಲಿ, ಅಲ್ಲೇ ಗಿಡ ತಕ ಹೋಗಿದೆ ತಾನೆ, ಆಗಲೇ ಗಿಡ ತಕ ಹೋಗಿದೆ ತಾನೆ, ಕಿತ್ಕೊಂಬರಕ್ಕೆ ಏನಾಯ್ತು. ಇಂಥ ಹಣ್ಣೆಲ್ಲ ನಾವು ಅಲ್ಲಿ ನಮ್ಮಲ್ಲಿ ಪಕ್ಕ ಊರೊಳಗೆ ಕದ್ದಿ ಒಸಿ ಕುಯ್ತಿರ್ಲಿಲ್ಲ, ತಿಂದಿಡುವ. ಯಾವ ಥರ ಐತಿದು. ಹಸಿ 2 ಕಿತ್ಕೊಂಬೈತೆ, ಒಂದು ಕಟ್ಟಿ ಕಿತ್ತ. ಅದು ದೊಡ್ಡ ಅವಳಿಗೆ ಕಿತ್ಕೊಂಡಳ ಲಟಾಡ್ತಾಳೆ ನೋಡಿ. ಅವಳು ಇದಕ್ಕೆಲ್ಲ ಬರಲ್ಲ, ಅವಳಿಗೆ ಸ್ಮೆಲ್ಲು ಮೂಗಿ ಹೊಂಟೋಗ್ಬಿಡ್ತದೆ. ಚಿತ್ರಾನ್ನ, ಪಲಾವು ಇಂಥವಕ್ಕೆಲ್ಲ ಬರಲ್ಲ. ಅದೇ ರಾಗಿ ಮುದ್ದೆ, ಚಪಾತಿ ಇಂಥವಕ್ಕಾದ್ರೆ ಹಾಜರಿ ಆಯ್ತಾಳೆ. ಇದು ನೋಡಿ ಸ್ಮೆಲ್ಲು, ಇದು ಗೊತ್ತಾಗ್ಬಿಡ್ತದೆ ಸ್ಮೆಲ್ಲು ಚಿತ್ರಾನ್ನದ್ದು ಬರಕ್ಕಲ್ಲ. ತಿರ್ಸು ಸೀದೋದು. ಈರುಳ್ಳಿ ಬರಲಿ ಎಲ್ಲ ಒಟ್ಟಿಗೆ ಹಾಕೋಣ. ಕರಿಬೇವು ಸೊಪ್ಪು ಹಾಕತ್ತೆ. ಎಷ್ಟು ಹಾಕಿದ? ಕರಿಬೇವು ಸೊಪ್ಪು ಮೊದಲೇ ಹಾಕ್ತಾರೆ. ಅಯ್ಯೋ ಈಗಲೂ ಇದಾಯ್ತದ ತಳಪ, ಪಟಪಟ ಅಂತ ಅಲ್ಲಿ ಸಿಡಿತೈತೆ ನೋಡಿ. ಎಲ್ಲನೂ ಹಾಕ್ತಾ ಎಲ್ಲ ಓಕೆ. ಅವಳಲ್ಲಿ ಹೋಯ್ತಾಳೆ ಇಲ್ಲ. ಅಯ್ಯೋ ಅದ್ರ ಪಾಟ್ಗೆ ಅದು ಆಟ ಆಡ್ತಾ ಇರ್ತದೆ, ಹೊಟ್ಟೊಂಬಿಟ್ರೆ. ಇಲ್ಲಾಂದ್ರೆ ಏನು ರೋಸ್ ಎಳಿ ತಳ್ಕೊಂಡಿದ್ರು ನೋಡಲ್ಲಿ ಹೆಂಗೆ ಆಟ ಆಡ್ತಾರೆ ತಂಗಿ ಮಾಡ್ತಾರೆ. ಸುಮ್ಮನಿರ ಕರಿಬೇಡ ನೀನು. ಚಿತ್ರಾನ್ನ ಯಾರಿರ್ಬೇಕು ನೋಡ್ತಾ ಇಲ್ಲ.
ಅದೇ ಮುದ್ದೆ ಆದ್ರೆ ಅವಳ ಮೂಗಿಗೆ ಹೆಂಗ್ ಹೋಗ್ಬಿಡ್ತದ ಸ್ಮೆಲ್ಲು. ಮುದ್ದೆ ಚಪಾತಿ ಇನ್ನೇನಾರು ನಾನ್ ವೆಜ್ ಮಾಡೋದಾದ್ರೆ ಪಟ್ಟ ಅಂತ ಅಜಾರಿ ಆಗ್ಬಿಡ್ತಾಳೆ. ಈಗ ನಮ್ಗೆ ಅಂಬೆ ಯಾವುದೋ ಜನ ಅಂದ್ರೆ ಪುಣ್ಯ ಮಾಡಲ್ಲ. ಅವಳು ಪುಣ್ಯ ಮಾಡೋಳ, ನಾನ್ ಪುಣ್ಯ ಮಾಡಿದ್ದೀನಿ. ಅವಳು ಪುಣ್ಯ ಮಾಡವಳೆ, ನೀನಂತ ಅಮ್ಮನ ಪುಡಿಯಾಕ. ನಾನು ಪುಣ್ಯ ಬ್ಯಾರಾಗಿದ್ರೆ ನಾನು ಪುಣ್ಯ ಅವಳು ಅಷ್ಟು ರೋಸೋದ್ಕೆ ಅವು ಅಡ್ದೆ ಕಳ್ಸೋರು. ನಾನು ಪುಣ್ಯ ಮಾಡಿದ್ದೀನಿ. ಅವಳು ನನಗೆ ಮಕ್ಳು ಪ್ರೀತಿ ಕೊಡ್ತಾಳೆ ಗೊತ್ತಾ. ಅವಳು ರಾತ್ರಿ ಬ್ಯಾರ ಅಷ್ಟೊಂಥರ ರೋಸಿರಿ ಯಾರು ಹೋಯ್ತಾರಲ್ಲ ಹಂಗ ಗಂಡ ನೀವು ಒಳಗೆ ಹೋದಾಗೆಲ್ಲ ಓಡ್ ಬಂದು ಹಾಲ ಬಿಡ್ತಾರ. ಅದೇ ರಾತ್ರಿ ಹೊತ್ತು ಹೆಂಗೆ ಗೊತ್ತಾ, ಅವಳ ಮನೇಲಿ ಮಕ್ಳು ಇರ್ತಾವಲ್ಲ ಹಂಗಿರ್ತಾಳೆ. ನಾ ಪುಣ್ಯ ಮಾಡಿದ್ದೀನಿ ಅವಳನ್ನ ಕಡಿಯಕ್ಕೆ. ಈಗ ಟೊಮೊಟೊ ಹಾಕಂಗಿಲ್ಲ. ಟೊಮೊಟೊ ಹಾಕಿದ್ರೆ ಹಾಕ್ಬೋದು. ನಾನು ನಿಂಬೆಹಣ್ಣು ಅವೇನ್ಬಿಟ್ಟು ಟೊಮೊಟೊ ಹಾಕಿಲ್ವಾ? ಕೆಲವರು ಲೆಮನ್ ರೈಸ್ ಅಲ್ವಾ ಇದು, ಬರೀ ನಿಂಬೆಹಣ್ಣು ನಿಂತಾ ಇದ್ದೀನಿ. ಕೆಲವರು ಟೊಮೊಟೊನೂ ಹಾಕ್ತಾರೆ, ಆಮೇಲೆ ನಿಂಬೆಹಣ್ಣು ನಿಂತಾರೆ. ನಾನು ಬರೀ ನಿಂಬೆಹಣ್ಣ ಹಾಕ್ತಾ ಇದ್ದೀನಿ. ಓಕೆ, ಇದು ಆಗೈತೆ. ಇವಾಗ ಕೆಳಕ್ಕೆ ಇಳಿಸ್ಬಿಟ್ಟು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದಕ್ಕೆ ನಿಂಬೆ ಹುಳಿ ಇಡ್ತೀನಿ. 2 ನಿಂಬೆಹಣ್ಣು ಕಟ್ಕೊಂಡಿದ್ದೀನಿ. ಇಲ್ಲಿ ಹುಳಿ ಜಾಸ್ತಿನೇ ಇದ್ರಿಲ್ಲ, 3-4 ಅಂತೆ. ತಣ್ಣಕ್ಕಾದ್ಮೇಲೆ ಹಾಕ್ಬೇಕಾ? ಸ್ವಲ್ಪ ತಣ್ಣಕ್ಕಾದ್ಮೇಲೆ. ಮತ್ತೆ ಇದ್ರ ಮೇಲೆ ಏನು ಇಕ್ಕಲ್ವ ಇನ್ನ? ಇಲ್ಲ, ಅಷ್ಟೇನಾ? ಮತ್ತೆ ಸೌದೆ ಕೆಡ್ಸಿರಾಗೋದು. ನಿಂಬೆಹಣ್ಣು ನೋಡು ನಮ್ಮ ಗಿಡದ್ದು ಎಷ್ಟಪ್ಪ ಐತಿ. ಅಷ್ಟಪ್ಪ ನಿಂಬೆ ಬಿಡ್ರಿ ಇನ್ನೇನು ಗತೆ. ಅದಕ್ಕೆ ಹೋಯ್ತೀಯಾ? ಫಸ್ಟ್ ಚಿತ್ರಾನ್ನ ಕರ್ಸಿಕ್ ಬಿಡು, ಇಲ್ಲ ಆರ್ಕಲ್ಲ ಇನ್ನುವೆ. ಎಲ್ಲ ಮಾಡ್ಕೊಂಡು ಕುಂತ ಟೈಮ್ ಆಯ್ತು ಅಂತ ಅಂದಮೇಲೆ ಓಹೋ ಏನು ಐಡಿಯಾ. ನಾನು ಹಂಗಾರೆ ಬೀಜ ಒಳಗೆ ಬೀಳ್ತಾವ್ರೆ ಹೆಂಗೆ ಎತ್ಕತ್ತೀಯ ಅಂತಿದ್ದೆ. ಹಾಂ ಹಂಗೆ ಕೂದಿಕೊಳ್ಳಲ್ಲ, ಬೀಜ ಒಳಗೆ ಬೀಳ್ತಾರೆ ಮತ್ತೆ ಅದು ಹೆಂಗೆ ಆಯ್ಕತ್ತಾಳೆ ಅನ್ಕೊಂಡಿದ್ದೆ. ನೋಡಿದರೆ ಈ ಥರ ನೋಡಿದ ಆಮೇಲೆ ಫುಲ್ ಹುಳಿ ಆಗ್ಬಿಟ್ಟದು. ಚಿತ್ರಾನ್ನ ಹುಳಿಯಾಗಿ ಚೆಂದಾಗಿ ಹಿಂಡಿ ಏನಾಗಲ್ಲ. ಅದು ಇನ್ನೊಂದು ಇದು ಬರುತ್ತಲ್ಲ ಥರ ಏನಪ್ಪ, ನಿಂಬೆಹಣ್ಣು ಹಿಂಡದೆ ಎತ್ತಿಕತ್ತಿಸಿಯಾ ಹಂಗೆ ಕಲ್ತ್ಕೊಳ್ಳಂಬಿಡು. ಇದ್ರೊಳಗೆ ಏನು ಹಾಕ್ಬಿಡ. ಹಾಕ್ತೀಯಾ? ಪಾಪ ನೀವು ಕೊಯ್ಯಕ್ಕೆ ಬರಲ್ಲ, ನಾನು ಕೊಯ್ತೀನಿ ಕೈಗೆ ಕುತ್ಕೊಂಡು. ಅದು ಎಲ್ಲಿ ನೋಡ್ಕೊಳ್ಳ ಹಂಗೆ ಕೊಯ್ಯೋದ ನೋಡಲ್ಲ ಯಾಕೆ ಕೊಯ್ತಾ? ಅಲ್ಲ ಬೆಟ್ಟು ಹುಷಾರ ದೂರ ಹಿಡ್ಕೊಂಡು ಕೊಯ್ಯಪ್ಪ. ಆಮೇಲೆ ಏನು ಕುಯ್ಯೋದು ಕಲ್ತು ಬಿಡ್ಲತ್ತಾರ ಎಲ್ಲ ಅದೆಲ್ಲ ಇಲ್ಲ ತೋರ್ಸು. ಕುಯ್ಯ ಬಾ, ಸೂಪರ್ ಆಗಿದೆ. ಆದ್ರೆ ಅದೊಂದು ಚೂರು ಒಳಗೆ ಕುದಿದೆಯಾ ಮೇಲೆ ಕುಯ್ಯಿ. ಅದು ಯಾವಲ್ಲ ಒಂದ್ಸಲಿ ಇದಕ್ಕೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು. ಅಲ್ಲಿ ಒಂದು ಈ ಥರ ತಗೊಂಡು ಅದು ಇಷ್ಟು ದಪ್ಪ ಇರಲಿಲ್ಲ. ಅದು ತಗೊಂಡ್ರೆ ವೆಯ್ಟೇ ಇಲ್ಲ. ನೋಡ್ರಿ ಇಷ್ಟು ದಪ್ಪ ಐತೆ, ಒಂದು ಚೂರು ವೆಯ್ಟೇ ಇಲ್ಲ. ನಮ್ಗೆ ಅವಾಗಲೇ ಗೊತ್ತಾಗಬೇಕಾಯ್ತು ಫುಲ್ ಬೆಂದು ಐತೆ ಅಂತ. ತಲೆ ಮ್ಯಾಗ ಸಿಂಬಿ ಮಾಡ್ಕೊಂಡು ಒತ್ಕೊಬಿಡು. ಏಯ್ ಇಳ್ಕ ಕಿರೀಟ. ಕಿರೀಟ ಅವ ಥರ ಒಂದ್ಸಲಿ ತಗೊಂಡಿದ್ವಲ್ಲ ಈ ಥರದ. ನೋಡಿ ಹೆಂಗೆ ಕುದಿದ್ದೀನಿ ಅಂತ. ಚೆನ್ನಾಗಿ ಕುದೀತಿ. ಅದು ಕುಯ್. ನಮ್ಮನೆಯವ್ರು ಅವತ್ತು ಹಿಂಗೆ ಕುಯ್ರಿ ಅಂದರೆ ಕೆಚ ಪಿಚ ಮಾಡಾಕ್ಬಿಟ್ಟಿದ್ದೆ ನಾನಂತೂ. ಎಂತರ ಅವತ್ತೊಂದ್ಸಲಿ ತಗೊಂಡಿದ್ವಲ್ಲ, ಅದು ಹೆಂಗಿದ್ದು ಹಣ್ಣು. ಚೆನ್ನಾಗಿರಲಿಲ್ಲ. ಅದು ಎಷ್ಟು ತಗೊಂಡ್ರು ಗೊತ್ತಾ? 50 ರೂಪಾಯಿ ತಗೊಂಡ್ರು. ಇಷ್ಟಪ್ಪ ಒಳಗಡೆ ನೋಡಿರಿ ಇಷ್ಟೇ ದಪ್ಪ ಐತೆ. ಇಷ್ಟೇ ದಪ್ಪ ಸಿಪ್ಪೆ ಇದೆಯಲ್ಲ, ಇದು ಒಸಿ ಮಂದ ಇರಲಿಲ್ಲ. ಹುಳಿ, ಬರೀ ಹುಳಿಯ ಚೆನ್ನಾಗಿರಲಿಲ್ಲ. ಒಂದು ಪೀಸು ಕೂಡ ತಿಂದಿಲ್ಲ ನಾವು. ವಾಪಸ್ ಕೊಟ್ಟು ಬಂದು ಒಸಿ ಬೆಂಡೋದು ಏನಂದ್ರೆ ಒಂಥರ ಬೆಂಡಾಗಿ ಹೋಗಿತ್ತು. ಅಪಾರ ದಿನ ಕುಯ್ದು ಇಟ್ಟಿರ್ತಾರಲ್ಲ ಅವೆಲ್ಲ ಒಳಗೆ ನೀರು ಸೀದು ಫುಲ್ ಬೆಂಡಾಗಿ ಹೋಗಿದ್ದು. ಇದು ನೋಡಿ ಸೂಪರ್ ಆಗೈತೆ. ಬರೀ 20 ರೂಪಾಯಿ ಕೊಟ್ಟ ವಜ್ಜಿಗೆ 2 ತಗೊಂಡೋದ್ ದುಡ್ಡಿಲ್ದಾನೆ. ಇಲ್ಲ ಪಾಪ ಅವ್ರು ಕಿತ್ಕೊಂಡು ಹೋಗಿ ಪರವಾಗಿಲ್ಲ ಅಂತ 20 ರೂಪಾಯಿಕಂತ ಆಡ್ರಪ್ಪ ಅಂತ ನಾವು ಹಂಗಾರೆ 2 ತಗೊಂಡು ನನ್ನ ಹತ್ರ ಬರೀ ಇದ್ದಿದ್ದೆ 30 ರೂಪಾಯಿ. ಖುಷಿ ಫೋನಲ್ಲಿ ಇತ್ತು ಅಜ್ಜಿಗೆ, ಫೋನ್ ಪೇ ಏನೂ ಇರಲಿಲ್ಲ. ಹಂಗಾಗಿ ತಾಳಜ್ಜಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಬೇಕಾದ್ರೆ ಇನ್ನೂ ಕಿತ್ಕೊಂಡು ಹೋಗಿ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಂತು.
ಆದರೆ ನಾವು ಸಾಕಂತ ಬಂದು ಊರಿಗೆ ಹೋಗ್ತಾ ಇರ್ತೀವಲ್ಲ, ಅವೆಲ್ಲ ಟೈಮಿಗೆ ಬಿಡ್ತದ. ಆ ಮರದಲ್ಲಿ ನಾನು ನೋಡಿರೋ ಮಟ್ಟಿಗೆ ಯಾವಾಗಲೂ ಇರ್ತವೆ. ಇಲ್ಲ ಹಣ್ಣೊಳಿದು ಸೂಪರ್ ಆಗೈತೆ ಮಾತ್ರ. ಹೆಂಗೈತೆ ನೋಡಿ ಫ್ರೆಂಡ್ಸ್ ಹಣ್ಣು. ಯಾರೋ ಚಕ್ಕೋತ ಸಾಂಗ್ ಕೇಳಿದ್ದೀವಿ, ಚಕ್ಕೋತ ಹಣ್ಣು ನೋಡಿಲ್ಲ ಅಂತಿದ್ರಲ್ಲ, ನೋಡಿ ಇದೇನೆ ಚಕ್ಕೋತ ಹಣ್ಣು. ಸಖತ್ತಾಗಿರುತ್ತೆ, ಒಳಗಡೆ ಪಲ್ಪ್ ಇರುತ್ತಲ್ಲ ಅದಂತೂ ಸೂಪರಾಗಿರುತ್ತೆ. ಇದು ನೋಡಿ ಬಾಟ್ಲು. ಕುಯ್ ಎತ್ತರ ಬರುತ್ತೆ ನೋಡು. ಕುಯ್ ಜಲ್ದಿ ಜಲ್ದಿ ಜಲ್ದಿ. ಇದ್ರ ಆಕಾರ ಹೆಂಗಿದೆಯಪ್ಪ ಅಂದ್ರೆ ಮನುಷ್ಯ ಕಿಡ್ನಿ. ಬಹುಶಃ ಇದು ಕಿಡ್ನಿಗೆ ಒಳ್ಳೇದೇನಪ್ಪ. ಸೇಮ್ ಕಿಡ್ನಿ ನೋಡಿ, ನಾನು ಅವತ್ತು ಅನ್ಕೊಂಡೆ ಸೇಮ್ ಕಿಡ್ನಿ ಇದೆಯಲ್ಲ, ಕಿಡ್ನಿಗೆ ಒಳ್ಳೇದೇನಪ್ಪ ಇದು. ನೋಡಿ ಕಿಡ್ನಿ, ಕೆಲವು ಫ್ರೂಟ್ಸ್ಗಳು ಒಂದೊಂದು ಇದಕ್ಕೆ ಒಳ್ಳೆ. ಕ್ಯಾರೆಟು ಕಣ್ಣಿಗೆ, ಬೀಟ್ರೂಟ್ ಇದಕ್ಕೆ ಇದು ಮೋಸ್ಟ್ಲಿ ಎಲ್ಲೂ ಕೇಳಿಲ್ಲ ನಾವು. ಸೇಮ್ ಕಿಡ್ನಿ ಇದು ಒಳ್ಳೇದು ಅನಿಸುತ್ತೆ. ಕೂದು ಟೇಸ್ಟ್ ಮಾಡೋಂಚೂರು ಯಾವ ಥರ ಬಂದು ಚಕ್ಕೋತ ಸೂಪರಾಗೈತೆ ನೋಡಿಲಿ. ಇದರಲ್ಲಿ ಬೀಜ ಐತಲ್ಲ, ಈ ಬೀಜ ಹೆಂಗಾದ್ರೂ ಮಾಡಿ ಇದು ಮಾಡಬೇಕು ನೋಡಿ ಯಾವ ಥರ ಐತೆ. ನಾನು ಎಷ್ಟು ಸುಮಾರು ವರ್ಷಗಳೇ ಆಗೈತೆ ತಿಂದು. ಇದೆಲ್ಲೋ ಅಷ್ಟಾಗಿ ಅಪರೂಪ ಸಿಗೋದು. ನಮ್ಮ ಇರಿಸೇವೆಲ್ಲೂ ಕೂಡ ಯಾವ ಅಂಗಡಿಯಲ್ಲೂ ಸಿಗೋಲ್ಲ ಇದು. ಎಲ್ಲೋ ಒಂದೊಂದು ಟೈಮು ರೇರು. ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಹಂಗೆ ಎತ್ತಿಕು, ಇದನ್ನು ನಾನು ಒಂದು ಪೀಸನ್ನ ಇದಕ್ಕೆ ಹಾಕು. ಚೆನ್ನಾಗಿದೆ. ನಾವು ಸ್ಕೂಲಿಗೆ ಹೋಗ್ಬೇಕಾರೆ ನಾವು ಎಲ್ಲ ನೋಡಿದ್ವಿ ಇದು ಐತರ ಮಾರೋರು, ನಾವು ಹೆಂಗ್ ಗೊತ್ತಾ ತಿಂತಿದ್ದಿಲ್ಲ, ಒಂದೊಂದೇ ಖಾಲಿ ಆಗ್ಬಿಡ್ತೈತ. ಹಿಂಗೆ ಒಂದೊಂದೇ ತಿನ್ಕೊಂಡು ಹೋಗಿವು. ಹಿಂಗೆ ಒಂದು ಕಿತ್ಕೊಳ್ಳೋದು, ತಿನ್ಕೊಂಡು ಹೋಗೋದು. ನಾವು ಇದನ್ನ ಕಣ್ಣಿಂಟು ಬಂದ್ಬಿಟ್ಟು ಈ ಥರ ಇದು ಮಾಡೋ ಇದ್ರ ನೋಡಿ. ಅವು ಹೋದ ಸಲ ಕೂದಿದ್ಕಿಂತ ಇದ್ರಲ್ಲಿ ಸಖತ್ತು ಬೀಜ ಇದೆ. ಎಂಥರ ನೋಡಿ ಕಾಣ್ತೈತೆ ಯಾವ ಥರ ಐತೆ. ನಮ್ಮ ಗೊಂಬೆ ಹಾಲು ಕುಡ್ಕೊಂಡು ಮತ್ತೆ ಆಚೆ ಬಂದ್ಲು. ಈಗ ಇಲ್ಲಿ ಚಿತ್ರಾನ್ನ, ಗೊಜ್ಜು, ಅನ್ನ ಎಲ್ಲ ರೆಡಿ ಆಗೈತೆ. ಈಗ ತಿಂಡಿ ತಿನ್ನಬೇಕು. ಸುಮ್ಮನೆ ಯಾಕಲಾ ನೋಡಿ, ಚಿತ್ರಾನ್ನ ಮಿಕ್ಸ್ ರೆಡಿ ಆಯ್ತು. ತಾರಂತೂ 3 ಪೀಸ್ ತಿನ್ಕೊಳ್ಳಿದ. ಫ್ರೆಂಡ್ಸ್, ಇವುದು ತಿಂಡಿ ಆಯ್ತೈತೆ. ನಾನಿವತ್ತು ಟೌನಿಗೆ ಹೋಗೋಣ, ಸ್ವಲ್ಪ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಇನ್ನೇನು ರೆಡಿಯಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಸೋನೆ ಥರ ಬರ್ತೈತೆ. ಈ ಸೋನೆಯಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡು ನಮ್ಮ ಗೊಂಬೆ ನೋಡಿ, ನಮ್ಮ ಗೊಂಬೆ ಖುಷಿ. ನಾನೆಲ್ಲರೂ ಹೋಗಲ್ಲ ಅಂತಂದರೆ ಖುಷಿ, ನಮ್ಮಮ್ಮ ನನ್ನ ಜೊತೆನೇ ಇರುತ್ತೆ ಅಂತ ಅಂದ್ಬಿಟ್ಟು. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇವತ್ತೊಂದು ಸಿಂಪಲ್ ಲಾಗ್ ಆಗಿತ್ತು. ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಸೋನೆ ಥರ ಬರ್ತೈತೆ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೀನಿ ಇವತ್ತು. ಯಾಕೆ ಅಂತ ಅಂದರೆ ಆ ಕಡೆಯಿಂದ ಬರ್ಬೇಕಾದ್ರೆ ಈ ಕಡೆಯಿಂದ ಹಸ್ಬೆಂಡ್ ಏನೋ ರೈನ್ ಜಾಕೆಟ್ ಹಾಕೋತಾರೆ, ರೈನ್ ಕೋಟ್ ಇದೆ, ರೈನ್ ಕೋಟ್ ಹಾಕೊಳ್ತಾರೆ. ನಾನಂತೂ ನೆಂದೇ ಹೋಗ್ತೀನಿ. ಇಲ್ಲಿ ಸೋನೆ ಹೆಂಗೆ ಬರ್ತಿದೆ ತೋರಿಸ್ತೀನಿ. ಫುಲ್ಲು ಮೋಡ ಕೊಚ್ಕೊಂಡಿದೆ, ಸೋನೆ ಅನುಗ್ತಾ ಇದೆ, ಚಿಕ್ಕ ಚಿಕ್ಕದಾಗಿ ಸೋನೆ ಅನುಗ್ತಾ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.